ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತ ಎಳ್ಳ ಅಮಾವಾಸ್ಯೆ, ಅದಕ್ಕೆ ಒಂದು ಹೊಲಕ್ಕೆ ಹೊಂಟೀನಿ. ಬರ್ರಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತೇಳಿ. ಇದು ಈ ರೋಡಿಗೆಲ್ಲ ಫುಲ್ ಡೆವಲಪ್ಮೆಂಟ್ ಐತ್ರಿ. ಸೊಲ್ಲಾಪುರ್ ರೋಡ್ ಎಲ್ಲ ಮೇನ್ ಹೋಟೆಲ್ಸ್, ಕಾಲೇಜ್ಗಳು ಎಲ್ಲ ಇದೇ ರೋಡಿಗೆ ಅದಾವ ನಮ್ಮ ಬಿಜಾಪುರ ಒಳಗ. ಯಾರು ಇವರೆಲ್ಲ ರೋಡ್ ಬೈಕ್ ಹೊಂಟಿದ್ ಕಾಣಿಸಲ್ಲ. ಬೈಕ್ ಹೊಂಟದ ಬಂದ್ಬಿಡ್ತಾರ ನಡ್ಬರ್ಕ್. ಕೆಲವೊಂದ್ ಜನ ಕೇಳ್ತಿರ್ಬೋದು, ನಾ ಕ್ಯಾಮ್ರಾ ಹಾಕೊಂಡ್ ಮಾಡ್ತೀನೋ ಫೋನ್ ಹಾಕೊಂಡ್ ಮಾಡ್ತೀನೋ ಅಂತೇಳಿ. ನಾ ಆಕ್ಚುಲಿ ಫೋನ್ ಹಾಕೊಂಡ್ ಮಾಡ್ತೀನಿ. ಫೋನ್ ಅಂದ್ರ ಬಿಸಿಲಿಗೆ ಒಂದ್ ಸ್ವಲ್ಪ ಹೀಟ್ ಆಗೋ ಚಾನ್ಸ್ ಇರ್ತೈತಿ. ಇಲ್ಲಿ ಹನುಮಂತ್ ಇವಾಗ ನೋಡ್ರಿ, ಜೈ ಶ್ರೀರಾಮ್. ಇದು ನಮ್ ಬಿಜಾಪುರ DYSP ಆಫೀಸ ಎಲ್ಲ ಐತ್ ನೋಡ್ರಿ. ನಾವೀಗ ಅಲ್ಲಿ ಜುಮ್ನಾ ಹತ್ರ ಒಂದು ಹೊಲ ಐತ್ರಿ ನಮ್ಮ ದೊಡ್ಡಪ್ಪ ಅವ್ರದ್ದು. ಅಲ್ಲಿ ಎಳ್ಳು ಅಮಾವಾಸ್ಯೆ ಆಚರಣೆ ಮಾಡ್ಲಿಕ್ಕೆ ನಾವು ಹೊಂಟೀನಿ ಈಗ. ಅಂದ್ರೆ ನಾ ನಮ್ಮೂರಿಗೆ ಹೋಗ್ಬೇಕಂತ ಮಾಡಿದ್ದೆ. ಅದ್ರ ನಮ್ ಸ್ವಲ್ಪ ಕೆಲಸ ಇರೋದ್ರಿಂದ ನಾಳೆ ಮತ್ತೆ ನಂದು ಒಂದ್ ಸ್ವಲ್ಪ ಕೆಲಸ ಐತಿ ಬಿಜಾಪುರ ಒಳಗ. ಅದ್ರ ಸಂಬಂಧ ನಾ ಹೋಗಕ್ಕಾಗಿಲ್ಲ. ಅದಕ್ಕೆ ಇಲ್ಲೇ ಹೊಂಟೀನಿ. ಬರ್ರಿ ನಿಮ್ಗ ತೋರಿಸ್ತೀನಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಹೇಳಿ. ನನ್ನ ಅಗಳೆಯಲ್ಲಿ ನಿಂತಿದ್ದೆ, ಪೊಲೀಸರು ಟ್ರಾಫಿಕ್ ಪೊಲೀಸರು ನಿಂತಿದ್ರು. ಅಂದ್ರೆ ಅವ್ರು ವಿಡಿಯೋ ಮಾಡಕ್ ಆಗಿಲ್ಲ, ಸ್ವಲ್ಪ ಮಾಡೀನಿ, ಅದು ಹಾಕಿರ್ತೀನಿ, ಅದು ನೋಡ್ರಿ. ಯಾಕಂದ್ರ ಅಲ್ಲಿ ಟ್ರಾಫಿಕ್ ಪೊಲೀಸರು ಲಂಚ ತಗೊಳಕತ್ತಿರು. ಲಂಚ ಅಂದ್ರೆ ಹಿಡ್ದಿರ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ಆಟೋದವ್ರಿಗೆ. ಪಾಪ ದುಡದೇ ಒಂದ್ 500-600 ರೂಪಾಯಿ ದುಡ್ದಿರ್ತಾರ ಆಟೋದವ್ರು. ಅವ್ರ ಬಲ್ಲಿ 200-300 ರೂಪಾಯಿ ಕಿತ್ಕೋತಾರ. ಅವ್ರ ಡ್ಯೂಟಿ ಅವ್ರು ಮಾಡ್ಲಿ, ಆದ್ರ ಫೈನ್ ಹಾಕ್ಲಿ ಬ್ಯಾಡ ಅನ್ನಲ್ಲ. ಆದ್ರೆ ಇವ್ರು ತಗೊಂಡು ಫೈನ್ ಹರಿಲಾರೆ ಇವ್ರ ತಗೊಂಡು 200 ರೂಪಾಯಿ ತಗೊಂಡ್ ಬಿಟ್ಟು ಕಳಿಸ್ತಾರಲ್ಲ, ಇದು ತಪ್ಪ. ಆಕ್ಚುಲಿ ಇದು ಇಲ್ಲಿಗಲ್ಲ. ಮಾಡಂತ ಏನ್ ಪೊಲೀಸರು ಅದಾರಲ್ಲ, ಅವ್ರೆಂದೂ ಜೀವನದಾಗ ಉದ್ಧಾರ ಆಗಲ್ಲ. ಅವ್ರಿಗೆ ಒಂದಲ್ಲ ಒಂದ್ ಪ್ರಾಬ್ಲಮ್ ಬಂದೇ ಬರ್ತಾವ್ರಿ. ಕರ್ಮ ರಿಟರ್ನ್ಸ್ ಅದಾರಲ್ಲ, ಅದೇ ನೀ ಮಾಡಿರ್ತಿಯಲ್ಲ ನಿನಗೆ ಒಳ್ಳೆ ರಿಟರ್ನ್ ಬರ್ತೈತದ. ನೀ ಒಳ್ಳೇದ್ ಮಾಡಿದ ಅಂದ್ರೆ ನಿನಗೆ ಒಳ್ಳೇದೇ ಆಗುತ್ತ, ನೀ ಕೆಟ್ಟದ್ ಮಾಡಿದ ಅಂದ್ರೆ ನಿನಗೆ ಕೆಟ್ಟದ್ದೇ ಆಗುತ್ತ. ಕಡೆ ಹೋದ್ರ ಜಮಖಂಡಿರಿ, ಕಡೆ ಹೋದ ಅಂದ್ರ ಬಾಗಲಕೋಟ್ ರೋಡ್. ಹಿಂದ್ ಬಲನೋ ಕಾರ್ನೋ ಹಾರ್ ಹೊಡ್ಲಿಗತ್ತಾನ, ಸೈಡ್ ಸರಿಯಪ್ಪ ಅಂತೇಳಿ ಸೈಡ್ ಬಿಟ್ಟಿನ್. ಹೋಗಪ್ಪ ನೀನು. ತ್ರಿಬಲ್ ಸೀಟ್ ಹೋಗ್ಬಾಡ್ರು ಅಣ್ಣಕೊಳ್ಳ. ತ್ರಿಬಲ್ ಸೀಟ್ ಹೋಗ್ಬೇಡ ಅಂದ್ರು ತ್ರಿಬಲ್ ಸೀಟ್ ಹೋಗ್ತಿರಲ್ಲ. ನಿಂದ್ರು ನಡ್ಬರ್ಕ್ ಬಂದ್ಬಿಡ್ತಿರಲ್ಲೋ. ಹಿಂಗ್ ಬರೋಣ ನಮ್ ತಲಿ ಬಾಳ ಔಟ್ ಆದ್ರಿ. ನಾವ್ ಇಲ್ಲಿ ಹೊಂಟಿರ್ತೀವಿ, ನಡ್ಬರ್ಕ್ ಬಂದ್ಬಿಡ್ತಾರ. ಏನ್ ಮಾಡೋದು? ಅಂಕಲ್ಗಳು ಇಂತ ಅಜ್ಜಗಳು ಬಂದ್ಬಿಡ್ತಾರ. ನೋಡ್ರಿ ಎಲ್ಲರೂ ನಮ್ಗೆ ನೋಡ್ತಾರ ಕ್ಯಾಮ್ರಾ ಹಾಕೊಂಡು ಹೊಂಟೇವ್ ಅಂದ್ರ ಕ್ಯಾಮ್ರಾ ಹಾಕೊಂಡು ಹೊಂಟೇವ್ ಅಂದ್ರೆ ಒಬ್ಬ ವಿಚಿತ್ರ ಮನುಷ್ಯ ಬಂದಾನಂತ ತಿಳ್ಕೊಂಡ್ಬಿಡ್ತಾರ ಅವ್ರು. ಅಂದ್ರ ನನ್ನ ಫ್ರೆಂಡ್ ಮೊನ್ನೆ ಒಂದ್ ಲೈನ್ ಬರ್ದಿದ್ರಿ. ಅಂದ್ರ ಒಂದ್ ಡೈರಿ ಒಳಗ್ ನಾನ್ ಒಂದ್ ಲೈನ್ ನೋಡಿದ್ದೆ. ಯಾವ ರೀತಿ ಬರ್ದಿದೆ ಅಂದ್ರ ನನಗ್ ಫುಲ್ ಮಾನಸಿಕ ಆಗ್ಬಿಡ್ತ್ರಿ. ಆ ರೀತಿ ಬರ್ದಿದವ ಲೈನ್. ಏನ್ ಲೈನ್ ಇತ್ತಂದ್ರ, ಕಣ್ಣಿನ ನೀರ ಭಾರ ಆಗದೆ ಇರಬಹುದು. ಅಂದ್ರ ಏನ್ ಕಣ್ಣಾಗ ನೀರ್ ಇರ್ತಾವಲ್ಲ, ಕಣ್ಣಿನ ನೀರ್ ಮನಸ್ಸಿಗೆ ಭಾರವಾಗದೆ ಇರಬಹುದು. ಆದ್ರ ಆ ಕಣ್ಣ ನೀರ್ ಬರ್ಲಿಕ್ ಹಿಂದಿನ ಕಾರಣ ಏನೈತಿಲ್ಲ, ಅದು ಭಾರ ಆತದ ಅಂತೇಳಿ ಬರ್ದಿದ್ದ. ಅಂದ್ರ ಲೈನ್ ಅರ್ಥ ಎಷ್ಟು ಮಹತ್ವದಂದ್ರಿ, ಅಂದ್ರ ನಮ್ ಕಣ್ಣನ್ ನೀರ ಕಣ್ಣಿನ ನೀರಿಗೆ ಬೆಲೆ ಇಲ್ಲ. ಆದ್ರ ಆ ಕಣ್ಣ ನೀರ್ ಬಂದದಲ್ಲ, ಅದ್ರ ಹಿಂದಿನ ರೀಸನ್ ಏನಂದ್ರ ಅದು ಭಾರ ಐತಿ ಅಂತೇಳಿ. ಅದು ನನಗ್ ಬಾಳ ಲೈನ್ ಇಷ್ಟ ಆಯ್ತು, ಅದಕ್ಕೆ ನಿಮ್ಗ ಹಂಚ್ಕೊಂಡೆ ಹೇಳ್ದೆ. ಅಂದ್ರೆ ನಮ್ ಜೋಡಿ ಯಾರು ಹೆಂಗಿರ್ತಾರ ಅವ್ರ ಜೋಡಿ ನಾ ಅಷ್ಟೇ ಒಳ್ಳೇದಾಗಿರೋದು.
ಅವ್ರು ನಮಗ್ ಬೆಲೆ ಕೊಡ್ತಾರ, ನಾವು ಅವ್ರಿಗೆ ಬೆಲೆ ಕೊಡೋದು. ನಮಗ್ ಬೆಲೆ ಕೊಡಲ್ಲ ಅಂದ್ರ ನೀ ಯಾರು? ನೀ ಕೋಟ್ಯಾಧೀಶ್ವರ ಆಗಿರ, ನನಗೇನ್ ಆಗದ? ನಾನೇ ಕೋಟ್ಯಾಧೀಶ್ವರ. ನಿನ್ನ ಹತ್ರ 1000 ಕೋಟಿ ಇರ್ಲಿ, ಲಕ್ಷ ಇರ್ಲಿ, ನನ್ನ ಹತ್ರ 100 ರೂಪಾಯಿ ಐತಿ, ನಾನ್ 100 ರೂಪಾಯಿನೇ ಹೇಳವ. ನಂದು ಆ ರೀತಿ ಮೈಂಡ್ ಸೆಟ್. ನಮಗ್ ಯಾರು ಬೆಲೆ ಕೊಡ್ತಾರ ನಾ ಅವ್ರಿಗೆ ಅಷ್ಟೇ ಬೆಲೆ ಕೊಡೋದು. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಎಷ್ಟ್ ಜನ ಕರ್ಕೊಂಡ್ ಹೊಂಟಿವು? ಒಬ್ರ ಇಬ್ರ 4-5 ಜನ ಕರ್ಕೊಂಡ್ ಹೊಂಟ್ರಿ. ಹಳ್ಳಿಗಳು ಹೊಲಕ್ಕತ್ ಹೋಗ್ಬೇಕಂದ್ರೆ ಹಿಂಗೆ ನೋಡ್ರಿ, ರೋಡ್ದಾಗೆ ಹೋಗ್ಬೇಕು. ಅಂದ್ರೂ ಹಳ್ಳಿ ಜೀವನನೇ ಒಂದ್ ರೀತಿ ಮಸ್ತ್ ಚಲೋ ಇರ್ತದ ನೋಡ್ರಿ. ಇಲ್ಲೊಂದು ದೇವಸ್ಥಾನ ಐತ್ರಿ, ಆ ದೇವಸ್ಥಾನಕ್ಕೆ ನೈವೇದ್ಯ ಕೊಡ್ಲಿಕ್ಕೆ ಬಂದೀವಿ. ಅಲ್ಲಿ ನೈವೇದ್ಯ ಹಿಡ್ಕೊಂಡು ಈಗ ವಾಪಸ್ ಹೊಲದ ಕಡೆ ಹೊಂಟೀವಿ. ಅಲ್ಲಿ ಬೈಕ್ ಪಾರ್ಕಿಂಗ್ ಮಾಡೀನಿ, ಪಾರ್ಕ್ ಮಾಡಿ ಹೊಂಟೀನಿ. ಈಗ ಹೋಗಿ ಶಿಸ್ತು ಊಟ ಮಾಡಬೇಕು. ಅಂದ್ರೆ ಸಜ್ಜಿ ರೊಟ್ಟಿ, ಸಜ್ಜಿದು ಕಡುಬು ಮಾಡಿರ್ತಾರೆ, ಹೋಳಿಗೆ ಎಲ್ಲ ಊಟ ಮಾಡೋದೆಲ್ಲ ನಿಮ್ಗೆ ತೋರಿಸ್ತೀನತ್ತ, ಬರ್ರಿ. ಹಳ್ಳಿ ಒಳಗೆ ಏನು ಹೊರತಾಗಿ ಊಟ ಮಾಡ್ತೀವಲ್ರಿ, ಅದ್ರದ್ದು ಮಜಾನೇ ಬೇರೆ. ಅಂದ್ರೆ ನೆಮ್ಮದಿ ಇರ್ತೈತಿ. ಒಂದು ಮಾತು ಹೇಳ್ತೀನಿ ಕೇಳಿ, ಬಂದವರು ಬಂದರಂತೆ, ಹೋದವರು ಹೋದರಂತೆ, ನಿನಗೇಕೆ ಅವರ ಚಿಂತೆ, ಬದುಕು ನಿನಗೆ ಬೇಕಾದಂತೆ. ಗ್ಲೌಸ್ ಅಲ್ಲೇ ಬಿಟ್ಟು ಬಂದಿದ್ದಾರೆ, ಅದಕ್ಕೆ ವಾಪಸ್ ತಗೊಂಡು ಬಂದು ಎಳ್ಳ ಅಮಾವಾಸ್ಯೆ ಮುಗಿಸ್ಕೊಂಡು ಎಲ್ಲ ಹೊಲ್ದಾಗೆಲ್ಲ ತಿರುಗಾಡಿದೆ ರೀ. ಹೊಲ್ದಾಗೆಲ್ಲ ತಿರುಗಾಡಿ ಫುಲ್ ಎಂಜಾಯ್ ಮಾಡಿ ಶಿಸ್ತಾಗಿ ಊಟ ಗೀಟ ಮಾಡಿ ಈಗ ವಾಪಸ್ ನನ್ನ ರೂಮ್ ಕಡೆ ಹೊಂಟೀನಿ. ಬರ್ರಿ ಹೋಗಮ್ಮಿ. ಅಂದ್ರೂ ಹೊಲ್ದಾಗಿರೋ ನೆಮ್ಮದಿನೇ ಬೇರೆ ರೀ. ನೀವೇನೇ ಹೇಳ್ರಿ, ಸಿಟಿಯನ್ನವ್ರಿಗೆ ಹೊಲ್ದಾನವ್ರಿಗೆ ಭಾಳ ವ್ಯತ್ಯಾಸ ಐತಿ. ರೈತ 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 ಅನ್ನ ಕೊಡುವ ದಾತ. ನೋಡಿ ಸ್ಕೂಟಿ ಹೋಗಿದ್ದ ರಾಂಗ್ ರೂಟ್, ಹಿಂಗೆ ಬರ್ತೀಯಲ್ಲ ಉತ್ತಮ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಅಂದ್ರೆ ಒಬ್ಬ ಕೆಲವರು ವಿಡಿಯೋ ನೋಡ್ಕೊಳ್ಳೋರು ಏನ್ ಕೊಂಡಿರ್ತೀರ ಅಂದ್ರೆ, ಏನಪ್ಪ ಮೋಟೋ ಬ್ಲಾಗಿಂಗ, ಏನ್ ಮಾತಾಡಲ್ಲ, ಏನಿಲ್ಲ, ಬರೀ ಹಿಂಗ್ ತೋರಿಸ್ತಾನ ಹೋತಾನ ಅಂತೇಳಿ ಹಂಗ ಅನ್ಕೊಳ್ಳೋರೆಲ್ಲ ಒಂದ್ಸಲ ಮೋಟೋ ಬ್ಲಾಗ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದ ಅನುಭವ. ಏನ್ ಮಾತಾಡ್ಬೇಕನ್ನೋದೇ ಗೊತ್ತಾಗಲ್ಲ ನಿಮಗೆ. ಹೆಲ್ಮೆಟ್ ಹಾಕೊಂಡು, ಫುಲ್ ಹೀಟ್ ಇರ್ತದ, ಹೆಲ್ಮೆಟ್ ಹಾಕೊಂಡು ನಾವು ಕ್ಯಾಮ್ರಾ ಹಾಕೊಂಡು ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ನೋಡ್ರಿ ಉಲ್ಟಾ ಬರ್ತಾ ನೋಡ್ರಿ, ಏನ್ ಮಾಡೋದು ಅವನಿಗೆ. ನಾ ಗುಲ್ಬರ್ಗ ಏನು ಹೋಗಿದ್ದೆ, ಅವಾಗ ಗುಲ್ಬರ್ಗ ಹೋದಾಗ ಇವರು ಬೋರ್ಡ್ ಮೇಲೆ ಹಾಕಿರ್ತಾರ, ಒಬ್ಬರು ಬ್ರದರ್ ಹಾಯ್ ಅಂತಂದ್ರು. ನಮ್ದು ಹಾಕಿ ಕುಡಿಯೋದಾಗ ಅಂದ್ರು, ಹಾಕಿರ್ತೀನಿ ಬ್ರದರ್ ನಿಮ್ದು.
ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಂಗೆ ಮುಂದಿನ ವಿಡಿಯೋ ಅವಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಅಂದ್ರ ನಾ ಒಂದ್ ಸ್ವಲ್ಪ ಮಾತಾಡೀನಿ, ಇನ್ನೂ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು.